ಸರ್ಕಾರಿ ಅಧಿಕಾರಿಗಳಿಗೆ ಸಿಕ್ತಿಲ್ವಾ ಗೌರವಯುತವಾಗಿ ನಡೆಸಿಕೊಳ್ಳುವಲ್ಲಿ ಲೋಪ ಆಗ್ತಿದೆಯಾ? ಸರ್ಕಾರಿ ಸೇವೆಯ ಕನಸು ಹೊತ್ತ ಅಧಿಕಾರಿಗೆ ವಿಘ್ನ ಎದುರಾಗಿದೆ. ಚೊಚ್ಚಲ ಉದ್ಯೋಗದಲ್ಲೇ ಮಹಿಳಾ ಅಧಿಕಾರಿಗೆ ಶಾಕ್ ಇದು. ಸರ್ಕಾರಿ ಸೇವೆಯ ಕನಸು ಹೊತ್ತಂತಹ ಅಧಿಕಾರಿಗೆ ಆರಂಭದಲ್ಲೇ ವಿಘ್ನ. ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಸರ್ಕಾರ ಅವಕಾಶವನ್ನ ನೀಡ್ತಾ ಇಲ್ಲ. ಹುದ್ದೆ ಸಿಕ್ಕ ಖುಷಿಯಲ್ಲಿದ್ದ ಡಿವೈಎಸ್ಪಿ ವಿಜಯಕ್ರಾಂತಿ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ, ಸರ್ಕಾರ ಕೊಡ್ತಿಲ್ಲ. ಕೆಲಸ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅವಕಾಶವೇ ಕೊಡ್ತಿಲ್ಲ. ಮೊದಲ ಪೋಸ್ಟಿಂಗ್ ನಲ್ಲೇ ಅಧಿಕಾರಿಗೆ ಅವಕಾಶ ಇಲ್ಲದಂತಾಗಿದೆ. ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಖಾಕಿ ಮೌನವಾಯಿತಾ? ಸರ್ಕಾರಿ ಅಧಿಕಾರಿಗಳಿಗೆ ಹಾಗಾದ್ರೆ ಗೌರವವೇ ಸಿಗ್ತಾ ಇಲ್ವಾ? ಈ ಸರ್ಕಾರದಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಳುವಲ್ಲಿ ಎಡುತ್ತಾ ಇದೆಯಾ? ಯಾದಗಿರಿಯಲ್ಲಿ ಡಿವೈಎಸ್ಪಿ ವಿಜಯಕ್ರಾಂತಿ ಅತಂತ್ರರಾಗಿದ್ದಾರೆ. ಅಧಿಕಾರಿಯ ಪರ ಮುಖ್ಯ ಕಾರ್ಯದರ್ಶಿಗೆ ದೂರು ಹೋಗಿದೆ. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಮನವಿ ಮಾಡಿದ್ದಾರೆ. ಅಧಿಕಾರಿಯ ಪರ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡಿದ್ದಾರೆ. ಡಿವೈಎಸ್ಪಿಗೆ ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಅವಕಾಶ ಸಿಗ್ತಿಲ್ಲ. ಹುದ್ದೆ ಸಿಗದೆ ಮೊದಲ ಪೋಸ್ಟಿಂಗ್ ನಲ್ಲೇ ನರಕದಂತಾಗಿದೆ. ಮೊದಲ ಯತ್ನದಲ್ಲೇ ಡಿವೈಎಸ್ಪಿ ಆದ ವಿಜಯಕ್ರಾಂತಿ, ಜೇವರ್ಗಿ ತಾಲೂಕಿನ ಯಡ್ರಾಮಿ ಅವರು ವಿಜಯಕ್ರಾಂತಿ ತರಬೇತಿ ಮುಗಿಸಿದ ನಂತರ ಡಿವೈಎಸ್ಪಿ ಆಗಿದೆ. ಸರ್ಕಾರಿ ಸೇವೆಯ ಕನಸನ್ನ ಹೊತ್ತು ಬಂದವರು ಮೊದಲ ಪೋಸ್ಟಿಂಗ್ ನಲ್ಲೇ ಈಗ ಅಧಿಕಾರಿಗೆ ಅವಕಾಶ ಸಿಗ್ತಾ ಇಲ್ಲ. ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಬಂದ ವಿಜಯಕ್ರಾಂತಿಗೆ ಶಾಕ್ ತಟ್ಟಿದೆ. 2015ರ ಜೂನ್ 30ರಂದು ಯಾದಗಿರಿಗೆ ಬಂದಿದ್ರು ಡಿವೈಎಸ್ಪಿ. ಕರ್ತವ್ಯ ನಿಭಾಯಿಸೋದಕ್ಕೆ 2025ರ ಜೂನ್ 30 ಕರ್ತವ್ಯ ನಿಭಾಯಿಸೋದಕ್ಕೆ ಬಂದ ವಿಜಯಕ್ರಾಂತಿಗೆ ನಿರಾಸೆ ಆಗಿದೆ. ಹುದ್ದೆಗೆ ನಿಯೋಜನೆ ಮಾಡದೆ ವಿಜಯಕ್ರಾಂತಿ ಬೇಸರಗೊಂಡಿದ್ದಾರೆ. 17 ದಿನಗಳಿಂದ ಅಸಹಾಯಕವಾಗಿ ನಿಂತಿದ್ದಾರೆ ವಿಜಯಕ್ರಾಂತಿ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ನಡೆಸಿಕೊಳ್ಳುವ ರೀತಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಅನುಮಾನಗಳು, ಆಕ್ಷೇಪಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತವಾಗಿದೆ. ಬಹಳ ಮುಖ್ಯವಾಗಿ ಹೊಸದಾಗಿ ನೇಮಕ ಆಗಿರ್ತಕ್ಕಂಥವ್ರನ್ನ ನಡೆಸ್ಕೊಳ್ಳೋ ರೀತಿಯ ಬಗ್ಗೆ ಕೂಡ ಈಗ ಒಂದು ರೀತಿ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಯಾದಗಿರಿಯಲ್ಲಿ ಡಿವೈಎಸ್ಪಿಗೆ ನೇಮಕ ಆಗಿರ್ತಕ್ಕಂಥ ವಿಜಯಕಾಂತಿ ಅಂತಕ್ಕಂಥ ಯುವತಿ ಅಂದರೆ ಅಧಿಕಾರಿಯನ್ನು ಸ್ಥಳ ನಿಯೋಜನೆ ಮಾಡಿದರೂ ಕೂಡ ಅವರಿಗೆ ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಪ್ರಕರಣ ಇದೆ. ಇದು ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಮಹಿಳಾ ಅಧಿಕಾರಿಯನ್ನು ಅವರಿಗೆ ನಿಯೋಜನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನೇಮಕ ಅಂದರೆ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕ ಹಿಂದಿರುವಂಥ ಶಕ್ತಿಗಳೇನು, ಇದ್ರ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈ ಕುರಿತು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು DGP ಅವರಿಗೆ ಈಗ ದೂರು ದಾಖಲಾಗಿದೆ. ಹಿರಿಯ BJP ನಾಯಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಈಗಾಗಲೇ ಈ ಸಂಬಂಧಪಟ್ಟಾಗ ದೂರು ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಸರ್, ಆ್ಯಕ್ಚುಲಿ ವಿಜಯಕಾಂತಿ ಅವರಿಗೆ ಯಾಕೆ ಪೋಸ್ಟಿಂಗ್ ಕೊಟ್ಟರು ಕೂಡ ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ? ಇದರ ಹಿಂದೆ ಯಾರಿದ್ದಾರೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಅಂದ್ರೇ ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ಹೆಸರಾದಂಥದ್ದೇ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇವತ್ತು ವಿಜಯಕ್ರಾಂತಿಯವರು ಹೊಸದಾಗಿ ತಮ್ಮ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಅವರು ಆ ಹುದ್ದೆಯನ್ನು ಪಡೆದು ಜೂನ್ 30ರಂದು ಆದೇಶ ಪತ್ರ ಪಡೆದರೂ ಕೂಡ ಇವತ್ತು ಡ್ಯೂಟಿಗೆ ಜಾಯಿನ್ ಆಗದ ರೀತಿಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಅಲ್ಲಿರುವಂಥ ಶಾಸಕರ ಪುತ್ರರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಮಾತು ಎಲ್ಲ ಕಡೆ ಕೇಳ್ತಾ ಇದೆ. ಕಾಂಗ್ರೆಸ್ ಶಾಸಕರು ಈ ಮೊದಲನೇ ಬಾರಿ ಆಯ್ಕೆಯಾಗಿ ಬರ್ತಾ ಇರುವಂಥ DYSP ಅವರು ತಮ್ಮ ಮಾತಿನಂತೆ ಕೇಳಲಿಕ್ಕಿಲ್ಲ, ತಮ್ಮ ಮಾತಿನಂತೆ ಅಣತಿಯಂತೆ ನಡೀಲಿಕ್ಕಿಲ್ಲ, ತಮ್ಮ ಏನು ಕ್ರಿಮಿನಲ್ ಫಾಲೋವರ್ಸ್ಗಳಿದ್ದಾರೆ ಅವ್ರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ನಾನು ಕೇಳಿದ ಹಾಗೆ ನನಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ಅವರಿಗೆ ಯಾವುದೇ ರೀತಿಯಲ್ಲಿ ಡ್ಯೂಟಿಗೆ ಜಾಯಿನ್ ಆಗದಂಗೆ ತಡೆ ಹಿಡಿದಿದ್ದಾರೆ. ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನು ಅಂತೇನೆ. ಸರ್, ಈ ಸಂಬಂಧಪಟ್ಟ ಹಾಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು DGP ಅವರಿಗೆ ಈ ಸಂಬಂಧಪಟ್ಟಾಗ ದೂರು ಕೊಟ್ಟಿದ್ರೆ ಅವ್ರ ಕಡೆಯಿಂದ ಬಂದಿರುವಂಥ ರಿಯಾಕ್ಷನ್ಸ್ ಏನು ಸರ್?
ನಾನು ಡಿ ಜಿ ಅವರನ್ನು ಭೇಟಿಯಾದಾಗ ಅವ್ರು ಹೇಳಿದ್ದಾರೆ 2-3 ದಿವಸ ತಡೀರಿ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಖಂಡಿತ 2-3 ದಿನದ ಒಳಗಾಗಿ ಅವರಿಗೆ ನ್ಯಾಯ ಒದಗಿಸ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೂ ಕೂಡ ನಾನು ಭೇಟಿಯಾಗಿ ಹೇಳಿದ್ದೇನೆ. ಈಗ ನೀವು ಸರ್ಕಾರ ಕೊಟ್ಟಿರತಕ್ಕಂಥ ಗಡುವು ಏನು ಮತ್ತು ಒನ್ನೊಮ್ಮೆ ಸರ್ಕಾರ ಈ ಸಂಬಂಧಪಟ್ಟಾಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅವರಿಗೆ ಡ್ಯೂಟಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನೋಡಿ, ನಾವು ಈಗ 3-4 ದಿನದ ಒಳಗಾಗಿ ಅವ್ರನ್ನ ಡ್ಯೂಟಿಗೆ ರಿಪೋರ್ಟಿಂಗ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಯಾದಗಿರಿಯಲ್ಲಿ ನಾವು ಯಾದಗಿರಿ ಬಂದ್ ಮಾಡೋ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತೇವೆ. ಹಾಗೆ ಗವರ್ನರ್ ಅವರಿಗೂ ಭೇಟಿ ಆಗ್ತೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ. ಅವ್ರನ್ನ ಭೇಟಿ ಆಗಲಿಕ್ಕೆ ಸಮಯ ಸಿಕ್ಕಿಲ್ಲ ನನಗೆ, ಅವರಿಗೂ ಕೂಡ ಪತ್ರ ಬರೆದಿದ್ದೇನೆ. 3-4 ದಿನದಲ್ಲಿ ನ್ಯಾಯ ಸಿಗದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತೇವೆ, ಜಿಲ್ಲೆ ಬಂದ್ ಮಾಡ್ತೇವೆ. ಅವರಿಗೆ ಪೋಸ್ಟಿಂಗ್ ಕೊಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸರ್. ಥ್ಯಾಂಕ್ ಯು ಸರ್. ಇದು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೀರ್ಕೊಳೋ ಅಭಿಪ್ರಾಯ. ಒಟ್ಟಿನಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳಕ್ಕೆ ನಿಯೋಜನೆ ಆಗಿರುವಂಥ ಅಧಿಕಾರಿಗೆ ಡ್ಯೂಟಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಎಚ್ಚರಿಕೆಯ ಸಂದೇಶವನ್ನು ರಾಜ್ಕುಮಾರ್ ಪಾಟೀಲ್ ಅವರು ನೀಡ್ತಾ ಇದ್ದಾರೆ. ಕ್ಯಾಮರಾದ ಅಂಜನ್ಮೂರ್ ಜೊತೆ ಆನಂದ್ ಪೈ ಬೆದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.